ಶುಚಿಗೊಳಿಸಿ ಸಾಯಂಕಾಲ ವೇಳೆಯಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ದೀಪಗಳನ್ನು ಹಚ್ಚುವಂಥ ವೇಳೆಯಲ್ಲಿ ದನಕರುಗಳೆಲ್ಲ ಮನೆಗೆ ಬರುವಂಥ ವೇಳೆಯಲ್ಲಿ ಮಹಾಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆಗೆ ಬರುವಂತೇಳಿ ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆಯನ್ನು ಆ ಕಾಷ್ಠಗ್ರಾಹಿ ಕೂಡ ಮಾಡಿದ್ದಾನೆ. ಭಗವಂತನ ಪೂಜೆ ಮಾಡಿದ್ರಿಂದ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಆ ಕಾಷ್ಠಗ್ರಾಹಿ ಕೂಡ ಆಗಿರೋದ್ರಿಂದ ಅವನ ಕಷ್ಟಗಳು ಕೂಡ ಮಂಜುಗಡ್ಡೆಯಂತೆ ಕರಗಿ ನೀರಾಗಿ ಹೋಗ್ತಾ ಇದೆ. ಅಂದ್ರೆ ಅವನ ಕಟ್ಟಿಗೆ ಹೊರಗಳೆಲ್ಲ ಹೆಚ್ಚೆಚ್ಚು ವ್ಯಾಪಾರವಾಗ್ತಾ ಹೆಚ್ಚು ಲಾಭ ಗಳಿಸ್ತಾ ಅವನು ಕೂಡ ಸುಖ ಜೀವನ ಸಾಗಿಸ್ತಾನೆ. ಅದೇ ಪ್ರಕಾರವಾಗಿ ಜೀವನ ಮಟ್ಟ ಸುಧಾರಿಸ್ತಾ ಇದೆ. ಅವನು ಕೂಡ ಪ್ರತಿ ತಿಂಗಳು ಪೂಜೆ ಮಾಡ್ತಾ ಇದ್ದಾನೆ. ಆ ಪ್ರಕಾರವಾಗಿ ಯಥಾಶಕ್ತಿ ದಾನ ಧರ್ಮಗಳನ್ನು ಮಾಡ್ಲಿಕ್ಕೆ ಹತ್ತಾರೆ. ಹೀಗೆ ಭಗವಂತನ ಸೇವಾ ಮಾಡ್ತಾ ಇರೋದ್ರಿಂದ ಅವನು ಬೆಳೀತಾ ಇದ್ದಾನೆ. ಮನೆ ಮುಂದೆ ಒಂದು ಅಡ್ಡೆ ತೆಗೆದು ಹಲವಾರು ಜನರಿಗೆ ಕೆಲಸಗಳನ್ನು ಕೊಡ್ತಾನೆ, ಅನ್ನಗಳನ್ನು ಹಾಕಲಿಕ್ಕತ್ತಾನೆ. ಹೀಗೆ ಆ ಭಗವಂತನ ಸೇವಾ ಮಾಡ್ಕೋತ ಧನ ಧಾನ್ಯಾದಿ ಪುತ್ರಾದಿ ಅಷ್ಟ ಐಶ್ವರ್ಯಗಳನ್ನು ಹೊಂದಿದವನಾಗಿ ಎಲ್ಲ ಸುಖಭೋಗಗಳನ್ನು ಅನುಭವಿಸಿ ಭಗವಂತನ ಪಾದವನ್ನು ಸೇರ್ತಾನೆ, ಮೋಕ್ಷವನ್ನು ಪಡಿತಾನೆ ಅಂತೇಳಿ ಸೂತ್ ಪುರಾಣಿಕರು ಶೌನಕಾತ ಹೇಳಿದ್ರೆಂಬಲ್ಲಿಗೆ ದ್ವಿತೀಯೋಧ್ಯಾಯ ಸಂಪೂರ್ಣ. ಹರೇ ನಮಃ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀ ರಮಣ ಗೋವಿಂದ. ಕರ್ಪರಾಜ್ ಹೇಳ್ರಿ ಗೌಡ್ರ. ಓಕೆ ಥ್ಯಾಂಕ್ ಯು. ಹಾಂ ರಾಮ